ನಮಸ್ಕಾರ. ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಕನಾಮಿಕ್ಸ್ 10ನೇ ತಾರೀಕು ನಿಮಗೆ ಎಕನಾಮಿಕ್ಸ್ ಪರೀಕ್ಷೆ ಇದೆ. ಇದಕ್ಕೆ ಸಂಬಂಧಪಟ್ಟಂಥ ನಾವು ಈ ಒಂದು ವಿಡಿಯೋದಲ್ಲಿ ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನವನ್ನು ಯಾವ ರೀತಿ ಕಂಡುಹಿಡಿಯಬೇಕನ್ನ ತಿಳಿದುಕೊಳ್ಳೋಣ. ಇದು ನಿಮಗೆ ಮೋಸ್ಟ್ ಫಿಕ್ಸ್ಡ್ ಕ್ವೆಶ್ಚನ್ಸ್ ಇರುತ್ತೆ. ಕೆಲವೊಂದು ನಿಮಗೆ ಈ ಪ್ರಾಬ್ಲಮ್ ವೈಸಲ್ಲಿ ಪ್ರಶ್ನೆ ಬರುತ್ತೆ. ಹಾಗೆ TR MR ಹಾಗೆ ಕಂಡುಹಿಡಿಯೋ ಪ್ರಶ್ನೆ ಇರುತ್ತೆ ನೋಡಿ. ಒಟ್ಟು ಒಂದು ಆದಾಯ ಕಂಡುಹಿಡಿಯೋದು, ಟೋಟಲ್ ರೆವೆನ್ಯೂ, ಮಾರ್ಜಿನಲ್ ರೆವೆನ್ಯೂ, ಹಾಗೆ ಎವರೇಜ್ ರೆವೆನ್ಯೂನ ಕಂಡುಹಿಡಿದಿರುತ್ತೆ. ಹಾಗೆ SMCಯನ್ನು ಕಂಡುಹಿಡಿದಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಥ ನಾನು ವಿಡಿಯೋನ ಮಾಡ್ತೀನಿ. ಇದನ್ನ ವಿಡಿಯೋದಲ್ಲಿ ನಾವು ಏನು ಮಾಡೋದಂದರೆ ಕಾಣೆಯಾದ ಉತ್ಪನ್ನ ಯಾವ ರೀತಿ ಪ್ರಾಡಕ್ಟನ್ನು ನಾವು ಕಂಡುಹಿಡಿಯೋದನ್ನು ಇಂದಿನ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಪ್ರತಿಯೊಂದು ವಿಡಿಯೋನಲ್ಲಿ ಕೂಡ ಸ್ಕಿಪ್ ಮಾಡಿದೆ ಚಾನೆಲ್ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇಂದಿನ ಒಂದು ವಿಡಿಯೋದಲ್ಲಿ ಈ ಲೆಕ್ಕವನ್ನು ಯಾವ ರೀತಿ ಬಿಡಿಸ್ಬೇಕೆಂಬುದನ್ನು ತಿಳಿದುಕೊಳ್ಳೋಣ. ಓಕೆ ವಿದ್ಯಾರ್ಥಿಗಳೇ, ನಾನು ಈ ರೀತಿ ಒಂದು ಪುಸ್ತಕದಲ್ಲಿ ಬರೆದುಕೊಂಡಿದ್ದೀನಿ. ಅವ್ರು ಯಾವ ರೀತಿ ಕೊಟ್ಟಿದ್ದಾರೆ ನೋಡಿ, ಅದೇ ರೀತಿ ಬರೆದುಕೊಂಡಿದ್ದೀನಿ. ಉತ್ಪನ್ನವನ್ನು ಅವರು ಎಷ್ಟು ಹೇಳಿದರೆ 6 ಕೊಟ್ಟಿದ್ದಾರೆ. ಒಟ್ಟು ಉತ್ಪನ್ನನ ಇಲ್ಲಿ ನಾವು ಯಾವ ರೀತಿ ಅಂದರೆ ಗ್ಯಾಪ್ನ ಮಾಡಲಾಗಿದೆ ನೋಡಿ. ಒಟ್ಟು 5 ಒಟ್ಟು ಬರೆದ್ರೆ ನಿಮಗೆ 5 ಅಂಕ ಕೊಡುತ್ತಾರೆ. ತುಂಬಾ ಈಸಿ ಇರುತ್ತೆ. ತುಂಬಾ ನೀವು ಪಾಸ್ ಆಗ್ಬೋದು ಮತ್ತು ಸ್ಕೋರನ್ನು ಮಾಡ್ಕೋಬೋದು ಈ ಲೆಕ್ಕದಲ್ಲಿ. ಸೊ ನಾವು ಈ ಲೆಕ್ಕ ಕಂಡುಹಿಡಿಬೇಕಂದ್ರೆ ಏನು ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶಗಳಪ್ಪ ಅಂದರೆ ನಮಗೆ ಏನು ನೋಟ್ಪ ಅಂದರೆ ನೋಟ್ ವರ್ಕಿಂಗ್ ಏನಂದರೆ ಫಾರ್ಮುಲಾ ಗೊತ್ತಿರಬೇಕು, ಸೂತ್ರಗಳು ಗೊತ್ತಿರಬೇಕು. ಸೊ TPಯನ್ನು ಎಲ್ ಅಂತ ಕರಿತೀವಿ ನಾವು, TPL ಅಂತ ಕರಿತೀವಿ. ಯಾವ ರೀತಿ ಕಂಡುಹಿಡಿತೀವಿ ಒಂದು ಸೂತ್ರ ಇದೆ ಅದಕ್ಕೆ ಯಾವ ಸೂತ್ರಪ್ಪ ಅಂದರೆ TPL ಅನ್ನೋದೇನು ಕರಿತೀವಿ, ಸಮೇಷನ್ MPL ಅನ್ನು ಕೂಡಿಸೋ ಮೂಲಕ ಪ್ಲಸ್ ಸಮೇಷನನ್ನು ಅಂತ ಕರಿತೀವಿ ನಾವು. ಸಮೇಷನ್ನ ಕೂಡಿಸೋ ಮೂಲಕ ನಾವು TPL ಅನ್ನು ಕಂಡುಹಿಡಿತೀವಿ. ಹಾಗೆ ಏನಪ್ಪ ಅಂದರೆ MPL ಮಾರ್ಜಿನಲ್ ಪ್ರಾಡಕ್ಟ್ ಅಂತ ಕರಿತೀವಿ, ಸೀಮಾಂತ ಉತ್ಪನ್ನ ಅಂತ ಕರಿತೀವಿ. ಅದನ್ನು ಯಾವ ರೀತಿ ಕಂಡುಹಿಡಿತೀವಿ ಅಂದರೆ TPL ಈ ರೀತಿ ಕಂಡುಹಿಡಬೇಕಾಗತ್ತೆ. TPL ಮೈನಸ್ ಈ ರೀತಿ ನಾವು ಕಂಡುಹಿಡಬೇಕಾಗತ್ತೆ TPL ಸಂಬಂಧಪಟ್ಟಿದ್ದು. ಹಾಗೆ APL ಅನ್ನು ಯಾವ ರೀತಿ ಕಂಡುಹಿಡಿತೀವಪ್ಪ ಅಂದರೆ ನಾವು TPL ಡಿವೈಡೆಡ್ ಬೈ L ಇಷ್ಟು ನೋಡ್ಕೋಬೇಕಾಗುತ್ತೆ. MPL ಅನ್ನು ಇನ್ನೊಂದು ಬರಿತೀವಿ ನೋಡಿ, TPL ಮೈನಸ್ 1 ಈ ರೀತಿ ಸೂತ್ರವನ್ನು ಬಳಸ್ಕೊಂಡು ನಾವು ಈ ಲೆಕ್ಕವನ್ನು ಕಂಡುಹಿಡಬೇಕಾಗತ್ತೆ. ಬನ್ನಿ ಈ ಲೆಕ್ಕವನ್ನು ಯಾವ ರೀತಿ ಕಂಡುಹಿಡಿಯೋಣ. ಉತ್ಪನ್ನ ಕೊಡಲಾಗಿದೆ, 0 ಸಮವಾಗಿ ಪ್ರತಿಯಲ್ಲಿ 0ನ ನಿಮಗೆ ಕಾಣ್ಬೋದು ವಿದ್ಯಾರ್ಥಿಗಳು ನೋಡಿ, 0 ಇದೆ. ಸೊ ಯಾವ ರೀತಿ ನಾವು ಉತ್ಪನ್ನವನ್ನು ಕೊಡಲಾಗಿದೆ, ಉತ್ಪನ್ನ ಕೊಟ್ಟಿದ್ದಾರೆ TPL ಇಲ್ಲಿ ನೋಡಿ 0, 10, 24, 40 ಕೆಳಗಡೆಯಲ್ಲಿ ಅಂಕೆನ ಬಿಡಲಾಗಿದೆ. ಸೊ ಯಾವ ರೀತಿ ಕಂಡುಹಿಡಬೇಕಂದ್ರೆ ತುಂಬಾ ಈಸಿಯಾಗಿರುತ್ತೆ. ಸೊ ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ 10 ಇದೆ ನೋಡಿ, 10, 24, 40 ಕೂಡಿಸ್ಬೇಕಾಗತ್ತೆ. 10, 24, 40 ಕೂಡಿಸಿದ ಅಮೌಂಟನ್ನು ಇಲ್ಲಿ ಹಚ್ಚಬೇಕಾಗತ್ತೆ. ಸೊ ಯಾವ ರೀತಿ ಕೂಡಿಸ್ಬೇಕಂದ್ರೆ ಒಂದು ಕ್ಯಾಲ್ಸಿನ ತೆಗೆದುಕೊಳ್ಬೇಕಾಗತ್ತೆ. ಕ್ಯಾಲ್ಸಿಯನ್ನು ಬಳಸ್ಕೊಳ್ಳಿ. ಸೊ ನಾನು ಕ್ಯಾಲ್ಕುಲೇಟರ್ ಬಳಸಿ ಯಾವ ರೀತಿ ಅಮೌಂಟನ್ನು ತೆಗೆದುಕೊಳ್ಬೇಕು ಅಂತಿದ್ದೀನಿ. ತುಂಬಾ ಈಸಿಯಾಗಿ 10, 24 ಹಾಗೆ 40 ಕೂಡಿಸಿದಾಗ ಎಷ್ಟು ಬರುತ್ತೆ ನೋಡಿ, 74 ಬರುತ್ತೆ. ಅಂತ 74 ಇದೆ. ಇದು ರಾಂಗ್ ಆನ್ಸರ್. ಈ ಮೆಥಡನ್ನ ಬಳಸ್ಕೋಬಾರ್ದು. ತುಂಬಾ ಈಜಿಯಾಗಿ ಏನು ಮಾಡ್ಬೇಕಂದ್ರೆ ತುಂಬ ಸರಳವಾಗಿ 10 ಪ್ಲಸ್ 24 ಕೂಡಿಸಿದ್ರೆ ಎಷ್ಟು ಬರುತ್ತೆ, 34 ಬರುತ್ತೆ. 34ಕ್ಕೆ 16ನ ಕೂಡಿಸ್ಬೇಕಾಗತ್ತೆ. ಎಷ್ಟು ಬರುತ್ತೆ, 50 ಬರುತ್ತೆ ಇಲ್ಲಿ. ಸೊ ಇಲ್ಲಿ ಎಷ್ಟು ಹಚ್ಬೇಕು ಅಮೌಂಟನ್ನು, 50ನ್ನು ಹಚ್ಚಬೇಕಾಗತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿಗಳು 50ನ್ನು ಹಚ್ಚಬೇಕಾಗತ್ತೆ. 50 ಬರುತ್ತೆ. 50ರಿಂದ 10 ಕೂಡಿಸಿದ್ರೆ 60 ಓಕೆ ಅಂದರೆ 50 ಬರುತ್ತೆ. 50ರಿಂದ ನೀವು ಕೂಡಿಸಿದ್ರೆ ಎಷ್ಟು ಬರುತ್ತೆ, ಇಲ್ಲಿ ಇನ್ನು ಎಲ್ಲ ಕೂಡಿಸಿದ್ರೆ 50 ಬರುತ್ತೆ. ಇದು ಕೂಡಿಸಿದ್ರೆ 56 ಆಗುತ್ತೆ. ಇಲ್ಲಿ ಬರೋದು 56 ಆಗುತ್ತೆ ನೋಡಿ. 66 ಪ್ಲಸ್ ಇದೆ 56 ಪ್ಲಸ್ ಅನ್ನೋದು ಕೂಡಿಸಿದ್ರೆ 57 ಬರುತ್ತೆ. ಈ ರೀತಿ ಕಂಡುಹಿಡಬೇಕಾಗುತ್ತೆ. ಇನ್ನು MPL ಅನ್ನು ಕಂಡುಹಿಡಿಸೋ ಸೂತ್ರ ಇದೆ. MPL ಏನು ಕಂಡುಹಿಡ್ತೀವಿ ಅಂದರೆ TPL ಮೈನಸ್ 1 ಈ ಸೂತ್ರವನ್ನು ಅನ್ವಯಿಸಬೇಕಾಗತ್ತೆ ನೋಡಿ. ಸೊ ಈ ಸೂತ್ರವನ್ನು ಅನ್ವಯಿಸಬೇಕಾದ್ರೆ ಕಳಿಬೇಕಾಗತ್ತೆ. ಇಲ್ಲಿ 0ರಲ್ಲಿ 10 ಕಳೆದ್ರೆ 10ಕ್ಕೆ 10 ಬರುತ್ತೆ ಇಲ್ಲಿ. ಹಾಗೆ 24ರಲ್ಲಿ 10 ಕಳೆದ್ರೆ ಏನು ಬರುತ್ತೆ, ಅಲ್ಲಿ 14 ಬರುತ್ತೆ ನೋಡಿ. 24ರಲ್ಲಿ ನೋಡಿ ಮೈನಸ್ 24 ಮೈನಸ್ 10ನ ಮಾಡಿದರೆ 14 ಬರುತ್ತೆ. ಅಂದರೆ ಆನ್ಸರ್ ಎಲ್ಲಿ ಬರುತ್ತೆ, 14 ಬರುತ್ತೆ. ಓಕೆ, ಎಷ್ಟು ಬಂತು ನಮಗೆ 3 ಅಂಕ 4 ಅಂಕ ಬಂತು. ಇಲ್ಲೊಂದು ಇದೆ ನೋಡಿ, ಇದನ್ನು ಹೆಂಗೆ ಕಂಡುಹಿಡಬೇಕು, APL ಈಸ್ ಈಕ್ವಲ್ ಟು TPL ಡಿವೈಡ್ ಬೈ ಸರಾಸರಿ ಭಾಗಾಕಾರ ಮಾಡಬೇಕಾಗತ್ತೆ. ಓಕೆ, ಇಲ್ಲಿ ಕೊಡಲಾಗಿದೆ. ಇಲ್ಲಿ ನಮ್ಮದು ಲಾಸ್ಟ್ ಕಾಲಮಲ್ಲಿ 4 ಅದ. 4ನ್ನು ನಾವು ಏನು ಮಾಡ್ಬೇಕಂದ್ರೆ ಈಗ ನಾವು 50 ಡಿವೈಡ್ ಬೈ 4ನ್ನು ಮಾಡಬೇಕಾಗತ್ತೆ. 50 ಡಿವೈಡ್ ಬೈ 4 ಮಾಡಿ ಎಷ್ಟು ಬಂತು, 12.5 ಬಂತು ನೋಡಿ. 12.5 ಬರುತ್ತೆ ನೋಡಿ. ಇಲ್ಲಿ 50 ಡಿವೈಡ್ ಬೈನ 4 ಮಾಡ್ಬೇಕು ನೋಡಿ. 50 ಡಿವೈಡ್ ಬೈ 4ನ್ನು ಮಾಡಬೇಕು. ಮಾಡಿದರೆ ಎಷ್ಟು ಬರುತ್ತೆ, ನಮಗೆ 12.5 ಬರುತ್ತೆ. ಇದೇ ರೀತಿ ನಾವು ಖಾಲಿಯಾದ ಉತ್ಪನ್ನಗಳನ್ನ ಕಂಡುಹಿಡಿಯಲಾಗಿದೆ. ಇನ್ನೊಂದು ಪ್ರಶ್ನೆ ಇರುತ್ತೆ ನಿಮಗೆ, ಅದು ಯಾವುದಪ್ಪ ಅಂದರೆ ಅದು